ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಫ್ಲವರ್ ಲೂಮಿಂದ ಫ್ಲವರನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ 2 ಕಲರಿನ ಹುಲ್ಲನ್ನು ತಗೊಂಡಿದ್ದೀನಿ. ಈಗ ಮರೂನ್ ಕಲರಿನ ಹುಲ್ಲನಿಂದ ಹೀಗೆ ಒಂದು ಗಂಟನ್ನು ಹಾಕ್ಕೊಂಡು ಹೀಗೆ ಒಂದು ಕಡ್ಡಿಗೆ ಸಿಕ್ಕಿಸ್ಕೊಳ್ಬೇಕು. ಈ ಥರ ಜಾರಿ ಹೋಗದೆ ಇರೋ ರೀತಿ ಇಟ್ಕೊಂಡು 7 ಸುತ್ತನ್ನು ಸುತ್ತಬೇಕು. ಇಲ್ಲಿ ಹೀಗೆ ಒಂದ್ರ ಪಕ್ಕ ಒಂದರಂತೆ ಎಲ್ಲ ಕಡ್ಡಿಗಳಿಗೂ 7 ಸುತ್ತನ್ನು ಸುತ್ತಾ ಬಂದಿದ್ದೀನಿ. ಜಾಸ್ತಿನೂ ಮಾಡ್ಕೊಳ್ಬೋದು ಈ ಸುತ್ತನ್ನು, ಹಾಗೆ ಕಡಿಮೆನೂ ಮಾಡ್ಕೊಳ್ಬೋದು. ಹುಲ್ಲನ್ನ ಪ್ರಮಾಣ ನೋಡಿಕೊಂಡು ಸುತ್ತನ್ನು ಮಾಡ್ಕೊಳ್ಬೋದು. ಇದರಿಂದ ಟೇಬಲ್ ಮ್ಯಾಟ್ ಮಾಡ್ಬೋದು, ಹಾಗೆ ಟಿವಿ ಮೇಲೆ ಹಾಕ್ಲಿಕ್ಕೆ ಮ್ಯಾಟನ್ನು ಮಾಡ್ಬೋದು. ಹಾಗೆ ಬ್ಯಾಗನ್ನು ಮಾಡ್ಕೊಳ್ಬೋದು. ಈ ರೀತಿಯಾಗಿ ಎಲ್ಲ ಕಡೆ 7 ಸುತ್ತನ್ನು ಸುತ್ತಿ ಆದಮೇಲೆ ಈ ದಾರವನ್ನು ಕಟ್ ಮಾಡಿಕೊಂಡು ಇಲ್ಲಿ ಗಂಟನ್ನು ಹಾಕ್ಕೊಳ್ಬೇಕು. ಕೊನೆಗೆ ಇದನ್ನು ಕಟ್ ಮಾಡಿ ತೆಗೆಯುವಂಥದ್ದು ಗಂಟನ್ನು. ಈಗ ಯೆಲ್ಲೋ ಕಲರಿನ ದಾರವನ್ನು ತಗೊಂಡು ಈಗ ಒಳಭಾಗಕ್ಕೆ ಸುತ್ತನ್ನು ಸುತ್ತಬೇಕು. ಹೀಗೆ ಒಂದು ಗಂಟನ್ನು ಹಾಕ್ಕೊಂಡು ಒಳಭಾಗದ ಕಡ್ಡಿಗಳಿಗೆಲ್ಲದಕ್ಕೂ 8 ರೌಂಡನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಸಹ ಹೆಚ್ಚು ಮಾಡ್ಬೋದು, ಕಡಿಮೆನೂ ಮಾಡ್ಕೊಳ್ಬೋದು. ಹೆಚ್ಚು ಹಾಕ್ತಾ ಹೋದಾಗೆ ಹುಲ್ಲನ್ನು ಸ್ವಲ್ಪ ಜಾರುವ ಸಾಧ್ಯತೆ ಇದೆ. ಹಾಗಾಗಿ ಕೈಯಿಂದ ಸ್ವಲ್ಪ ಸರಿಸ್ತಾ ಮಾಡ್ಕೊಳ್ಬೇಕು. ನಾನಿಲ್ಲಿ 8 ರೌಂಡನ್ನು ಹಾಕ್ಕೊಂಡಿದ್ದೀನಿ. ಇದೇ ಥರ ಎಲ್ಲ ಕಡ್ಡಿಗಳಿಗೂ ಹಾಕ್ಕೊಳ್ಳುವಂಥದ್ದು. ಇಲ್ಲಿ ಕೊನೆಯ ಕಡ್ಡಿಗೆ ಹಾಕೊಳ್ಳುವಾಗ ತೋರಿಸ್ತೀನಿ. ಸೇಮ್ ಮೊದಲಿಗೆ ಮಾಡಿದ್ದೀವಲ್ವ ಆ ಥರ ಕೊನೆಯ ಕಡ್ಡಿಗೆ ಹಾಕ್ಕೊಂಡು ಜಾರಿ ಹೋಗದೆ ಇರೋ ರೀತಿ ಒಂದು ಗಂಟನ್ನು ಹಾಕ್ಕೊಂಡು ದಾರವನ್ನು ಕಟ್ ಮಾಡ್ಕೊಳ್ಬೇಕು. ಇಲ್ಲಿಗೆ ಮುಗೀತು ರೌಂಡು. ಈಗ ಸೂಜಿ ಮತ್ತು ದಾರದ ಸಹಾಯದಿಂದ ಅದನ್ನೆಲ್ಲ ಸ್ಟಿಚ್ ಮಾಡಿಕೊಳ್ಬೇಕು. ಎಲ್ಲ ಎಳೆಗಳು ಸೇರಿಸಿ ಹೊಲ್ಕೊಳ್ಬೇಕು. ನಾನಿಲ್ಲಿ 2 ಎಳೆ ಹುಲ್ಲನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಹೀಗೆ ಎಳೆಗಳ ಮಧ್ಯಭಾಗದಿಂದ ಸೂಜಿಯನ್ನು ತಗೊಂಡ್ರೆ ಹಾಗೆ ಪಕ್ಕದ ಎಳೆಗಳಿಗೆ ಹಾಕುವಂಥದ್ದು.
ಈ ಕಡೆ ದಾರ ಜಾರಿತ್ತು, ಮತ್ತಲ್ಲೇ ಕೂಡಿಸ್ಕೊಂಡ್ರಾಯ್ತು. ನೋಡಿ, ಇಲ್ಲಿ ಕಂಪ್ಲೀಟ್ ಆಯಿತು. ಈಗ ಹಿಂದ್ಗಡೆ ಭಾಗದಿಂದ ಗಂಟನ್ನು ಹಾಕ್ಕೊಳ್ಬೇಕು. ಮೊದಲಿಗೆ ಇದನ್ನೆಲ್ಲ ಬಿಡಿಸ್ಕೊಳ್ಳೋಣ. ಈ ಥರ ಹೂವು ರೆಡಿ ಆಯಿತು. ಇದೇ ಥರ ತುಂಬ ಹೂವನ್ನು ಮಾಡಿಟ್ಕೊಳ್ಳುವಂಥದ್ದು. ಆಮೇಲೆ ಒಂದನ್ನೊಂದು ಜೋಡಿಸ್ಕೊಳ್ತಾ ಹೋದರೆ ನಮಗೆ ಯಾವ್ದು ಬೇಕೋ, ಟೇಬಲ್ ಮ್ಯಾಟು ಅಥವಾ ಬ್ಯಾಗು, ಇದನ್ನು ಹಣ್ಣುಕಾಯಿ ಪ್ಲೇಟ್ ಇರ್ತದಲ್ವ ಅದಕ್ಕೂ ಮುಚ್ಚಬಹುದು. ಪೂಜಾ ತಾಲಿಗೆ ಮುಚ್ಚಬಹುದು ಇದನ್ನು. ನೋಡಿ, ರೆಡಿ ಆಯಿತು ಫ್ಲವರು. ಹಾಗೆ ವಿಡಿಯೋ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹಾಗೆ ಮನೇಲಿ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ, ತುಂಬಾ ಈಸಿ ಇದೆ. ನಾನಿಲ್ಲಿ ಕೆಲವೊಂದಿಷ್ಟು ಹೂವನ್ನು ಮಾಡಿಟ್ಕೊಂಡಿದ್ದೀನಿ. ನಾಳಿನ ವಿಡಿಯೋದಲ್ಲಿ ಇದನ್ನು ಜೋಡಿಸಿ ತೋರಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.